ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ ನಡು ರಸ್ತೆಯಲ್ಲೇ ಕೆಎಸ್ಆರ್ಟಿಸಿ ಬಸ್ಗೆ ಬೆಂಕಿ ಹೊತ್ತಿದೆ. ಲುಲು ಮಾಲ್ ಎದುರಿಗೆ ಹೊತ್ತಿ ಉರಿದಿದೆ ಸರ್ಕಾರಿ ಬಸ್. ಮಧ್ಯರಾತ್ರಿ 10:20 ಸುಮಾರಿಗೆ ನಡೆದ ಘಟನೆ ಇದು. ಬೆಂಗಳೂರಿನ ನಡು ರಸ್ತೆಯಲ್ಲೇ ಕೆಎಸ್ಆರ್ಟಿಸಿ ಬಸ್ಗೆ ಬೆಂಕಿ ಹೊತ್ತಿದೆ. ಲುಲು ಮಾಲ್ ಎದುರಿಗೆ ಹೊತ್ತಿ ಉರಿದಿದೆ ಸರ್ಕಾರಿ ಬಸ್. ಮಧ್ಯರಾತ್ರಿ 10:20 ಸುಮಾರಿಗೆ ನಡೆದ ಘಟನೆ ಇದು. ಶಿವಮೊಗ್ಗ ಕಡೆಗೆ ಹೊರಟಿದ್ದಾಗ ಸುಟ್ಟು ಕರಕಲಾಗಿದೆ. ಡೀಸೆಲ್ ಲೀಕೇಜ್ ಆಗಿದ್ದಕ್ಕೆ ಬೆಂಕಿ ಕಾಣಿಸಿಕೊಂಡಿದೆ ಎನ್ನುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಬೆಂಕಿಯನ್ನ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಡಿಪೋ 5 ದೀಪಾಂಜಲಿ ನಗರಕ್ಕೆ ಸೇರಿದ ಕೆಎಸ್ಆರ್ಟಿಸಿ ಬಸ್ ಇದು. ನಿನ್ನೆ ರಾತ್ರಿ 10:20 ಸುಮಾರಿಗೆ ನಡೆದ ಘಟನೆ ಇದು. ಶಿವಮೊಗ್ಗ ಕಡೆಗೆ ಹೊರಟಿತ್ತು ಬೆಂಗಳೂರಿಂದ. ಈ ಸಂದರ್ಭದಲ್ಲಿ ಸುಟ್ಟು ಕರಕಲಾಗಿದೆ. ನೀವು ಕೂಡ ಒಂದು ಭಯಾನಕ ದೃಶ್ಯವನ್ನ ನೋಡ್ತಾ ಇದ್ದೀರಾ. ನಡು ರಸ್ತೆಯಲ್ಲೇ ಈ ರೀತಿ ಸುಟ್ಟು ಹೋಗಿದೆ. ಡೀಸೆಲ್ ಲೀಕೇಜ್ ಆಗಿದ್ದಕ್ಕೆ ಬೆಂಕಿ ಕಾಣಿಸಿಕೊಂಡಿದೆ ಎನ್ನುವಂತಹ ಶಂಕೆಗಳು ವ್ಯಕ್ತವಾಗಿದೆ. ಬೆಂಕಿಯನ್ನ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಡಿಪೋ 5ರ ದೀಪಾಂಜಲಿ ನಗರಕ್ಕೆ ಸೇರಿದ ಕೆಎಸ್ಆರ್ಟಿಸಿ ಬಸ್ ಇದು. ಬೆಂಗಳೂರು ಟು ಶಿವಮೊಗ್ಗ ಹೊರಟಿತ್ತು. ಬಸ್ನಲ್ಲಿ ಡೀಸೆಲ್ ಲೀಕೇಜ್ ಆಗಿದ್ದ ಕಾರಣ ಬೆಂಕಿ ಕಾಣಿಸಿಕೊಂಡಿದೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಬಸ್ನಲ್ಲಿ 25ರಿಂದ 30 ಪ್ರಯಾಣಿಕರು ಪ್ರಯಾಣವನ್ನ ಮಾಡ್ತಾ ಇದ್ರು ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ನಿನ್ನೆ ರಾತ್ರಿ ಆಗಿರುವಂತಹ ಘಟನೆ ಲುಲು ಮಾಲ್ ಎದುರಿಗೆ, ಅಂದರೆ ಮೆಜೆಸ್ಟಿಕ್ನಿಂದ ಆಗ್ತಾನೆ ಹೊರಟಿತ್ತನ್ಸುತ್ತೆ. ಲುಲು ಮಾಲ್ ಎದುರಿಗೆ ಹೊತ್ತಿ ಉರಿದಿದೆ ಸರ್ಕಾರಿ ಬಸ್. ಮಧ್ಯರಾತ್ರಿ 10:20 ಸುಮಾರಿಗೆ ನಡೆದಿರುವಂತಹ ಘಟನೆ. ಶಿವಮೊಗ್ಗ ಕಡೆಗೆ ಹೊರಟಿತ್ತು, ಸುಟ್ಟು ಕರಕಲಾಗಿದೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಡೀಸೆಲ್ ಲೀಕೇಜ್ ಆಗಿದ್ದಕ್ಕೆ ಬೆಂಕಿ ಕಾಣಿಸಿಕೊಂಡಿದೆ. ಏಕಾಏಕಿ ನಡು ರಸ್ತೆಯಲ್ಲೇ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯನ್ನ ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಡಿಪೋ 5ರ ದೀಪಾಂಜಲಿ ನಗರಕ್ಕೆ ಸೇರಿದ ಕೆಎಸ್ಆರ್ಟಿಸಿ ಬಸ್ ಇದು. ಬಸ್ನಲ್ಲಿ 25ರಿಂದ 30 ಪ್ರಯಾಣಿಕರು ಪ್ರಯಾಣವನ್ನ ಮಾಡ್ತಾ ಇದ್ರು ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಇದು. ನಡು ರಸ್ತೆಯಲ್ಲೇ ಕೆಎಸ್ಆರ್ಟಿಸಿ ಬಸ್ ಹೊತ್ತಿ ಉರಿದಿದೆ. ಅಂದರೆ ಮೇಲ್ನೋಟಕ್ಕೆ ಡೀಸೆಲ್ ಲೀಕೇಜ್ನಿಂದ ಈ ರೀತಿ ಬೆಂಕಿ ಕಾಣಿಸಿಕೊಂಡಿದೆ ಎನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ಆದರೆ ನಿಖರವಾದ ಕಾರಣ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಬಸ್ನಲ್ಲಿ 25ರಿಂದ 30 ಜನ ಪ್ರಯಾಣಿಕರು ಪ್ರಯಾಣವನ್ನು ಮಾಡ್ತಾ ಇದ್ರು. ಹಾಗೆ ಇದು ನಡು ರಸ್ತೆಯಲ್ಲೇ ಆಗಿರುವಂಥ ಒಂದು ಘಟನೆ. ಲುಲು ಮಾಲ್ ಎದುರಿಗೆ, ಅಲ್ಲಿ ಸಾಕಷ್ಟು ಟ್ರಾಫಿಕ್ ಇರುತ್ತೆ. ಆ ಒಂದು ನಡು ರಸ್ತೆಯಲ್ಲೇ ಈ ರೀತಿ ಏಕಾಏಕಿ ಬೆಂಕಿ ಹೊತ್ತಿಕೊಂಡಿದೆ. ಲುಲು ಮಾಲ್ ಹತ್ರ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಹೇಗಾಯ್ತು ಈ ಒಂದು ಘಟನೆ? ಹಾಗೆ ಬಸ್ನಲ್ಲಿ ಎಷ್ಟು ಜನ ಇದ್ರು? ಯಾರಿಗಾದ್ರೂ ಗಾಯ ಏನಾದ್ರೂ ಆಗಿದೆಯಾ, ಹೇಗೆ ಅಂತ? ಮೆಜೆಸ್ಟಿಕ್ ನಿಂದ ಶಿವಮೊಗ್ಗಕ್ಕೆ ಹೊರಟಿದ್ದಂತಹ ಕೆಎಸ್ಆರ್ಟಿಸಿ ರೆಡ್ ಬಸ್ ಏನಿದೆಯೋ, ಲುಲು ಮಾಲ್ ಹತ್ರ ಹೋಗ್ತಿದ್ದಂಗೆ ಅಲ್ಲಿ ಇದ್ದಕ್ಕಿದ್ದಂಗೆ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಬೆಂಕಿ ಕಾಣಿಸ್ಕೊಳ್ತಿದ್ದಂತೆ ಬಸ್ನಲ್ಲಿದ್ದಂತಹ 25ರಿಂದ 30 ಪ್ರಯಾಣಿಕರನ್ನ ಬಸ್ನಿಂದ ಹೊರಗಡೆ ಇಳಿಸುವಂತ ಕೆಲಸ ಅದರಲ್ಲಿದ್ದಂತಹ ಸಿಬ್ಬಂದಿಗಳು ಮಾಡಿರುವಂತದ್ದು. ಬಸ್ನಲ್ಲಿ ಡೀಸೆಲ್ ಲೀಕೇಜ್ ಆಗಿದ್ದಂತಹ ಕಾರಣದಿಂದಾಗಿ ಒತ್ತಿ ಉರಿದಿದೆ ಬಸ್ ಎನ್ನುವಂತ ಮಾಹಿತಿಯನ್ನು ಸದ್ಯಕ್ಕೆ ಪ್ರಾಥಮಿಕ ವರದಿಯಲ್ಲಿ ಸ್ಥಳಕ್ಕೆ ಬಂದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಈಗಾಗಲೇ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಬಸ್ ನೋಡ್ತಿದ್ದಂತೆ ಒತ್ತಿ ಉರಿದಂತಹ ಕಾರಣದಿಂದಾಗಿ ಕ್ಷಣಾರ್ಧದಲ್ಲಿ ಬಸ್ ಪೂರ್ತಿ ಬೆಂಕಿಗೆ ಆಹುತಿ ಆಗುತ್ತೆ. ಬೆಂಕಿ ಹತ್ಕೊಳ್ತಿದ್ದಂಗೆ ಆ ಬಸ್ನಲ್ಲಿದ್ದಂತಹ ಸಿಬ್ಬಂದಿಗಳು ಸೇರಿದಂತೆ ಪ್ರಯಾಣ ಮಾಡಿದಂತಹ ಪ್ರಯಾಣಿಕರು ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಕರೆಯನ್ನ ಮಾಡ್ತಾರೆ. ಕೂಡಲೇ ಅಲ್ಲೇ ಮೆಜೆಸ್ಟಿಕ್ ನಿಯರ್ ಇದ್ದಂತಹ ಒಂದು ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ಕಾರ್ಯಾಚರಣೆ ಕ್ಷಣಾರ್ಧದಲ್ಲಿ ಸ್ಥಳಕ್ಕೆ ಬರುವಂತ ಕೆಲಸ ಆಗತ್ತೆ. ಕ್ಷಣಾರ್ಧದಲ್ಲಿ ಒತ್ತಿ ಉರಿತಿದ್ದಂತಹ ಬಸ್ ಅನ್ನ ನಂದಿಸುವಂತ ಕೆಲಸ ಕೂಡ ಆಗತ್ತೆ. ಆದ್ರೆ ಬಹುತೇಕ ಬಸ್ ಸಂಪೂರ್ಣ ಬೆಂಕಿಗೆ ಆಹುತಿ ಆದಂತ ಕಾರಣದಿಂದಾಗಿ ಆ ಬಸ್ ಅನ್ನ ಸದ್ಯಕ್ಕೆ ಈಗ ಸ್ಥಳಾಂತರ ಮಾಡುವಂತ ಕೆಲಸ ಮಾಡಿದೆ ಎನ್ನುವಂತ ಮಾಹಿತಿಯನ್ನ ಕೆಎಸ್ಆರ್ಟಿಸಿ ಮೂಲಗಳಿಂದ ಗೊತ್ತಾಗ್ತಾ ಇರುವಂತದ್ದು. ಒಟ್ಟಾರೆ ಬಸ್ಗೆ ಆದಂತಹ ಅನಾಹುತ ಒಂದ್ ಕಡೆ ಆದ್ರೆ ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಒಬ್ರಿಗೂ ಕೂಡ ಏನು ತೊಂದರೆ ಆದಂತೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎನ್ನುವಂತಹ ಮಾಹಿತಿ ಸದ್ಯಕ್ಕಂತೂ ಗೊತ್ತಾಗ್ತಾ ಇದೆ. ಒಂದು ವೇಳೆ ಲಾಂಗ್ ಹೋಗುವಂತ ಸಂದರ್ಭದಲ್ಲಿ, ಅಂದ್ರೆ ಬೆಂಗಳೂರಿನ ಬಿಟ್ಟು ತುಮಕೂರು ಆ ಮಾರ್ಗದಲ್ಲಿ ಏನು ಹೋಗುವಂತ ಸಂದರ್ಭದಲ್ಲಿ ಸಡನ್ ಆಗಿ ಏನಾದ್ರು ಆಗಿದ್ದಿದ್ರೆ, ಬಸ್ ಒತ್ತಿ ಉರಿಯುವಂತ ಕೆಲಸ ಆಗಿದ್ರೆ, ಅಥವಾ 10 ಗಂಟೆ ಆದ ನಂತರ 11 ಗಂಟೆ 12 ಗಂಟೆ ಆಗುವಂತ ಸಂದರ್ಭದಲ್ಲಿ ಬಸ್ನಲ್ಲಿ ಯಾರಾದ್ರೂ ಮಕ್ಕಳು ಸೇರಿದಂತ ಮಹಿಳೆಯರು ಮೈಮರೆತು ನಿದ್ದೆ ಮಾಡುವಂತ ಸಂದರ್ಭದಲ್ಲಿ ಈ ಘಟನೆ ಏನಾದ್ರು ಆಗಿದ್ರೆ ಸಾಕಷ್ಟು ಅನಾಹುತ ಆಗ್ತಾ ಇತ್ತು. ಆದ್ರೆ ಬೆಂಗಳೂರಲ್ಲಿ ಆದಂತಹ ಒಂದು ಘಟನೆಯಿಂದಾಗಿ ಬಸ್ನಲ್ಲಿದ್ದಂತಹ ಪ್ರಯಾಣಿಕರು ಸದ್ಯಕ್ಕಂತೂ ಬಚಾವಾಗುವಂತ ಕೆಲಸ ಅಂತೂ ಒಟ್ಟಾರೆಯಾಗಿದೆ ಸಂಚನ.
ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.